ಮಾಡ್ಬಂದಿ ಸರ್, ಏನು ಸಂಕಲ್ಪ ಮಾಡಿದ್ರಿ ಸರ್? ನೋಡಿ, ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಷಯಗಳನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಎಲ್ಲ ಒಬ್ಬರು ಆತ್ಮ ಸಾಕ್ಷಿ. ಸೊ ನಾವು ಹೋಗ್ತೀವಿ. ಅದರದ್ದೇನು ಒಂದು ಟೆಂಪಲ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ, ಮನೆ ಈಚೆ ಹೋಗೋದಿಲ್ಲ. ನಮ್ಮ ನೀತಿ ಇದೆ, ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡಿದೆ ಈಚೆ ಹೋಗೋದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತೇವೆ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ವಿ. ಹಳ್ಳಿ ಟೆಂಪಲ್ಲು ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರು ಒಬ್ಬರು ಹೇಳಿದ್ರು, ನನಗೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟಂತೆ. ನೀವು ಪದೇ ಪದೇ ಹೇಳ್ತಾ ಇದ್ರಿ, ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಫಲ ಕೊಡುತ್ತೇನೆ ಸರ್. ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನು ಸರ್? ಈಗ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ಕೆ ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬೋದು? ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದು. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್.ಎಲ್.ಎ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನಾನು ಬಂದೆ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ, ನನಗೂ ಅವ್ರಿಗೂ ಯಾವುದಾದ್ರೂ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಹುದ್ದೆ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ನನಗೇನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡಿ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣಂತೂ ಅಲ್ಲ. ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಮಾಡ್ಬಂದಿ ಸರ್, ಏನು ಸಂಕಲ್ಪ ಮಾಡಿದ್ರಿ ಸರ್? ನೋಡಿ, ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಷಯಗಳನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಎಲ್ಲ ಒಬ್ಬರು ಆತ್ಮ ಸಾಕ್ಷಿ. ಸೊ ನಾವು ಹೋಗ್ತೀವಿ. ಅದರದ್ದೇನು ಒಂದು ಟೆಂಪಲ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ, ಮನೆ ಈಚೆ ಹೋಗೋದಿಲ್ಲ. ನಮ್ಮ ನೀತಿ ಇದೆ, ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡಿದೆ ಈಚೆ ಹೋಗೋದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಿಬಿಡಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತೇವೆ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ವಿ. ಹಳ್ಳಿ ಟೆಂಪಲ್ಲು ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರು ಒಬ್ಬರು ಹೇಳಿದ್ರು, ನನಗೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟಂತೆ. ನೀವು ಪದೇ ಪದೇ ಹೇಳ್ತಾ ಇದ್ರಿ, ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಫಲ ಕೊಡುತ್ತೇನೆ ಸರ್. ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನು ಸರ್? ಈಗ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ಕೆ ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬೋದು? ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದು. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್.ಎಲ್.ಎ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 6 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್.
ಐ ಮೇ ಬಿ ಯಂಗ್, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನ್ನ ತಂದೆ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರಾದ್ರು ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇದ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡಿ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣಂತೂ ಅಲ್ಲ, ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.